ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಶೋಭಾ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಜಿಲೇಬಿ ಹೇಗೆ ಮಾಡೋದು ಅಂತ ನೋಡೋಣವಾ. ವಿಡಿಯೋ ನೋಡಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಸಕ್ಕರೆ ಪಾಕ ತೆಗಿಯೋದಕ್ಕೆ ಸಕ್ಕರೆ ಒಂದು ಬಟ್ಲಷ್ಟು ಹಾಕ್ತಾಯಿದ್ದೀನಿ ನೋಡಿ. ಹಾಗೆ ಒಂದು ಅರ್ಧ ಬಟ್ಲಷ್ಟು ನೀರು ಹಾಕಬೇಕು. ಸಕ್ಕರೆ ನೀರು ಹಾಕಿ ಚೆನ್ನಾಗಿ ಸಕ್ಕರೆ ಪಾಕ ತೆಗಿಬೇಕು ನೋಡಿ. ಚೆನ್ನಾಗಿ ಕುದೀತಾ ಇದೆ. 1 ಸ್ಪೂನ್ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ನೋಡಿ. ಕೇಸರಿ ಹಾಕ್ತಾಯಿದ್ದೀನಿ. ಕೇಸರಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಸಕ್ಕರೆ ಪಾಕ ರೆಡಿಯಾಗಿದೆ ನೋಡಿ. ಸೈಡಿಗೆ ಎತ್ತಿಟ್ಕೊರೋಣ ಇದನ್ನು ನೋಡಿ. ಈಗ ಜಿಲೇಬಿ ಮಾಡೋದಕ್ಕೆ ಹಿಟ್ಟು ಕಲಿಸ್ಕೊರೋಣ ನೋಡಿ. ಏನೇನು ಬೇಕು ಅಂತ ತೋರಿಸ್ತಿದ್ದೀನಿ. 1 ಬಟ್ಲು ಮೈದಾ ಹಿಟ್ಟು, ಸ್ವಲ್ಪ ಫುಡ್ ಕಲರ್ ಹಾಕ್ತಾಯಿದ್ದೀನಿ ನೋಡಿ. 1 ಬಟ್ಲು ಮೊಸರು, ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು, ಒಂದೇ ಸತಿ ನೀರು ಹಾಕಬಾರ್ದು. ಈಗ ನೋಡಿ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ, ಹಾಕಿ ಕಲಿಸ್ತಾ ಇದ್ದೀನಿ ನೋಡಿ. ಈ ಕಂಟೆಸ್ಟಲ್ಲಿ ಬರಬೇಕು, ಆವಾಗ ಪರ್ಫೆಕ್ಟಾಗಿ ಜಿಲೇಬಿ ಹಿಟ್ಟು ರೆಡಿಯಾಗಿದೆ ನೋಡಿ. ಈ ಥರ ಒಂದು ಕವರ್ ತಗೋಬೇಕು. ಈಗ ಕವರ್ ಒಳಗೆ ಜಿಲೇಬಿ ಹಿಟ್ಟು ಹಾಕಬೇಕು ನೋಡಿ. ಕವರ್ ಗ್ಲಾಸ್ ಒಳಗೆ ಫೋಲ್ಡ್ ಮಾಡಿ ಈ ಥರ ಹಿಟ್ಟು ತುಂಬಬೇಕು ನೋಡಿ. ಈ ಥರ ನೋಡಿ. ಈ ಥರ ಕಂಪ್ಲೀಟ್ ಆದಮೇಲೆ ಲಾಸ್ಟಿಗೆ ಮೂತಿ ಕಟ್ ಮಾಡಬೇಕು ಕವರಿಂದ. ಈಗ ಎಣ್ಣೆ ಬಿಸಿ ಆಗೋದಕ್ಕೆ ಇಡ್ತಾಯಿದ್ದೀನಿ ನೋಡಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಜಿಲೇಬಿ ಆಕಾರದಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ಈಗ ಮತ್ತೆ ಉಲ್ಟಾ ಮಾಡಿ ಮತ್ತೆ ಬೇಯಿಸ್ಕೋಬೇಕು ಜಿಲೇಬಿಯ ಎಣ್ಣೆಯಲ್ಲಿ. ಈಗ ಪರ್ಫೆಕ್ಟಾಗಿ ಚೆನ್ನಾಗಿ ಬೆಂದಿದೆ, ಕ್ರಿಸ್ಪಿಯಾಗಿ. ಈಗ ತೆಗೆದುಬಿಟ್ಟು ಸಕ್ಕರೆ ಪಾಕದಲ್ಲಿ ಹಾಕಬೇಕು ಈ ಜಿಲೇಬಿಯ ನೋಡಿ. ಸಕ್ಕರೆ ಪಾಕದಾಗ 2 ಕಡೆನೂ ತಿರುವಾಕ್ಬಿಟ್ಟು ಚೆನ್ನಾಗಿ ಪಾಕದೊಳಗೆ ಹಾಕಬೇಕು. ಈಗ ಎತ್ತಿಬಿಟ್ಟು ಸೈಡಲ್ಲಿ ಇಟ್ಕೋಬೇಕು ಜಿಲೇಬಿಯ. ಎಣ್ಣೆಯಿಂದ ತೆಗೆದುಬಿಟ್ಟು ಜಿಲೇಬಿ ಡೈರೆಕ್ಟ್ ಪಾಕದಲ್ಲೇ ಹಾಕ್ಬಿಡ್ಬೇಕು. ಆವಾಗಲೇ ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ ಹೊಂದೋದು ಜಿಲೇಬಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.